ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್, ಈಗ ಪೆಟ್ರೋಲ್ ಡೀಸೆಲ್ ದಿನ ಜಾಸ್ತಿ ಆಗ್ತಾ ಇದೆ. ಇವತ್ತು 3ನೇ ಬಾರಿ ಸಹ ಜಾಸ್ತಿ ಆಗಿದೆ. ಸರ್, ಹಿಂಗಾದ್ರೆ ನಾವು ಹೆಂಗೆ ಕೂಲಿ ಮಾಡೋರು ನಾವು ಹೆಂಗೆ ಮಾಡೋದು? ಗಾಡಿ ಬಿಟ್ಬಿಟ್ಟು ನಡ್ಕೊಂಡು ಹೋಗ್ಬೇಕು, ಇಲ್ಲ ಸೈಕಲ್ ಗೀಕಲ್ ತಗೋಬೇಕಾಯ್ತು. ನಾವು ಕೂಲಿ ಮಾಡೋರು ಟೈಮ್ಗೆ ಹೋಗಿಲ್ಲ ಅಂದರೆ ಕೆಲಸಕ್ಕೆ ಆಬ್ಸೆಂಟ್ ಬಿಡ್ತದೆ, ನಾವು ಹೆಂಗೆ ಜೀವನ ಮಾಡೋದು ಹೇಳಿ ಸರ್? ಅಂದರೆ ಪದೇ ಪದೇ ಜಾಸ್ತಿ ಆಗ್ತಾ ಇರೋಂಥದ್ದು. ಏಕಾಏಕಿ ಮಾಡ್ತಿಲ್ಲ. ಮೊದಲು 3 ರೂಪಾಯಿ, ಮತ್ತೆ 90 ಪೈಸೆ, ಈಗ 94 ಪೈಸೆ. ಹಿಂಗೆ ಜಾಸ್ತಿನೇ ಆಯ್ತಾ ಇದ್ರೆ ನಾವು ಏನು ಮಾಡೋಕ್ಕಾಯ್ತದೆ ಸರ್? ಏನು ಮಾಡ್ಬೇಕಂತ ಗೌರ್ಮೆಂಟ್ಗೆ ಏನು ಹೇಳ್ಬೇಕಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ತುಂಬ ನಮ್ಮ ಮೇಲೆ ಹೊರೆ ಆಗ್ತದೆ ಸರ್. ಪ್ರತಿದಿನ ಇಲ್ಲಿ ಏನು ಇದಾಗ್ತಾ ಇಲ್ಲ ನಮಗೆ. ಬೇರೆ ಬೇರೆ ಬೆಲೆನೂ ಜಾಸ್ತಿನೇ ಆಗ್ತದೆ ದಿನ. ಬೇರೆಯವ್ರ ಮಾತ್ರ ಏನು ಕೊಡ್ತಾನೆ ಇಲ್ಲ. ಇದಕ್ಕೆ ಏನು ಲಿಮಿಟ್ಸ್ ಆಗಿ ಏನು ಕೊಡ್ತಾವ್ರೆ ಅದೇ ಬಾಡಿಗೆ ಅಂತೂ ಜಾಸ್ತಿ ಆಗ್ತಾಯಿಲ್ಲ. ಸರ್, ಇವತ್ತು ಮತ್ತೆ 94 ಪೈಸೆ ಜಾಸ್ತಿ ಆಗಿದೆ ಪೆಟ್ರೋಲ್ ಮತ್ತು ಡೀಸೆಲ್. ಏನಿವತ್ತು ಎಲ್ಲ ಬೆಲೆ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಸೆಂಟ್ರಲಲ್ಲಿ ಎಲ್ಲದರಲ್ಲೂ ಜಾಸ್ತಿ ಮಾಡ್ತಾಯಿದ್ದಾರೆ. ಬಡ ಜನ ಹೇಗೆ ಜೀವನ ನಡೆಸೋ ಅನ್ನೋದು ಗೊತ್ತಿಲ್ಲ. ತುಂಬ ಕಷ್ಟಕರ ಇದಾಗ್ತಾಯಿದೆ ಜೀವನದಲ್ಲಿ. ಯುದ್ಧ ಇದೆ, ಅನಿವಾರ್ಯವಾಗಿ ಈ ಥರ ಎಲ್ಲ ಆಗ್ತದೆ ಅಂತೇಳಿ ಮೊದಲೇ ಎಚ್ಚರಿಕೆ ಸಂದೇಶವನ್ನು ಪ್ರಧಾನಿಯವರೇ ಕೊಟ್ಟಿದ್ರು. ಮಿತವಾಗಿ ಬಳಸಿ, ಯಾವ್ಯಾವ್ದು ಅವಶ್ಯಕತೆ ಇದೆಯೋ ಅದು ಮಾತ್ರ ಬಳಸಿ ಅಂತ. ಅದೇ ದಿನನಿತ್ಯ ಜನಕ್ಕೆ ಪೆಟ್ರೋಲ್ ಬೇಕೇ ಬೇಕು. ಅವರು ಬೇರೆ ಕೆಲಸ ಇರುತ್ತೆ, ಪರ್ಸನಲ್ ಕೆಲಸ ಇರುತ್ತೆ, ಗಾಡಿಗಳಿಗೆ ಪೆಟ್ರೋಲ್ ಡೀಸೆಲ್ ಬೇಕೇ ಬೇಕು. ಮಿತವಾಗಿ ಬಳಸೋದ್ರೆ ಹೆಂಗೆ? ಕೆಲಸ ಯಾವುದೇ ಪ್ರತಿನಿತ್ಯ ದಿನನಿತ್ಯ ಅವ್ರವ್ರ ಕೆಲಸ ಇದ್ದೇ ಇರುತ್ತಲ್ಲ, ಮಿನಿಮಮ್ ಪೆಟ್ರೋಲ್ ಹಾಕ್ಸ್ಕೊಂಡು ಸುತ್ತಲೇಬೇಕು ಜನ. ಇವತ್ತು ಎಲ್ಲೇ ಹೋದರೂ ಬೇರೆ ಬಾಡಿಗೆಗಳು ಜಾಸ್ತಿ ಆಗಿದೆ. ಆಟೋಗಳು ಗ್ಯಾಸ್ ಸಿಗ್ತಾಯಿಲ್ಲ, CNG ಸಿಗ್ತಾಯಿಲ್ಲ, ಬೇರೆ ಬೇರೆ ಇದರಲ್ಲೂ ಕಷ್ಟ. ಟ್ಯಾಕ್ಸಿ ಅದರಲ್ಲೂ ರೇಟ್ಗಳು ಜಾಸ್ತಿ ಆಗಿದೆ. ಅದಕ್ಕೆ ಗಾಡಿ ವೆಹಿಕಲ್ ಇರೋರು 2 ವೀಲರಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಪೆಟ್ರೋಲ್ ಇದು ಜಾಸ್ತಿ ಆಗ್ತಾ ಹೋದ್ರೆ ಮನುಷ್ಯ ಸೈಕಲ್ ತಗೊಂಡು ತಿರುಗಾಡಬೇಕಿಲ್ಲ, ನಡ್ಕೊಂಡು ತಿರುಗಾಡಬೇಕಾಗುತ್ತೆ ಅಷ್ಟೇ. ಸರ್, ಈಗ ಪೆಟ್ರೋಲ್ ಡೀಸೆಲ್ ದಿನ ಜಾಸ್ತಿ ಆಗ್ತಾ ಇದೆ. ಇವತ್ತು 3ನೇ ಬಾರಿ ಸಹ ಜಾಸ್ತಿ ಆಗಿದೆ. ಸರ್, ಹಿಂಗಾದ್ರೆ ನಾವು ಹೆಂಗೆ ಕೂಲಿ ಮಾಡೋರು ನಾವು ಹೆಂಗೆ ಮಾಡೋದು? ಗಾಡಿ ಬಿಟ್ಬಿಟ್ಟು ನಡ್ಕೊಂಡು ಹೋಗ್ಬೇಕು, ಇಲ್ಲ ಸೈಕಲ್ ಗೀಕಲ್ ತಗೋಬೇಕಾಯ್ತು. ನಾವು ಕೂಲಿ ಮಾಡೋರು ಟೈಮ್ಗೆ ಹೋಗಿಲ್ಲ ಅಂದರೆ ಕೆಲಸಕ್ಕೆ ಆಬ್ಸೆಂಟ್ ಬಿಡ್ತದೆ, ನಾವು ಹೆಂಗೆ ಜೀವನ ಮಾಡೋದು ಹೇಳಿ ಸರ್? ಅಂದರೆ ಪದೇ ಪದೇ ಜಾಸ್ತಿ ಆಗ್ತಾ ಇರೋಂಥದ್ದು. ಏಕಾಏಕಿ ಮಾಡ್ತಿಲ್ಲ. ಮೊದಲು 3 ರೂಪಾಯಿ, ಮತ್ತೆ 90 ಪೈಸೆ, ಈಗ 94 ಪೈಸೆ. ಹಿಂಗೆ ಜಾಸ್ತಿನೇ ಆಯ್ತಾ ಇದ್ರೆ ನಾವು ಏನು ಮಾಡೋಕ್ಕಾಯ್ತದೆ ಸರ್? ಏನು ಮಾಡ್ಬೇಕಂತ ಗೌರ್ಮೆಂಟ್ಗೆ ಏನು ಹೇಳ್ಬೇಕಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ತುಂಬ ನಮ್ಮ ಮೇಲೆ ಹೊರೆ ಆಗ್ತದೆ ಸರ್. ಪ್ರತಿದಿನ ಇಲ್ಲಿ ಏನು ಇದಾಗ್ತಾ ಇಲ್ಲ ನಮಗೆ. ಬೇರೆ ಬೇರೆ ಬೆಲೆನೂ ಜಾಸ್ತಿನೇ ಆಗ್ತದೆ ದಿನ. ಬೇರೆಯವ್ರ ಮಾತ್ರ ಏನು ಕೊಡ್ತಾನೆ ಇಲ್ಲ. ಇದಕ್ಕೆ ಏನು ಲಿಮಿಟ್ಸ್ ಆಗಿ ಏನು ಕೊಡ್ತಾವ್ರೆ ಅದೇ ಬಾಡಿಗೆ ಅಂತೂ ಜಾಸ್ತಿ ಆಗ್ತಾಯಿಲ್ಲ. ಸರ್, ಇವತ್ತು ಮತ್ತೆ 94 ಪೈಸೆ ಜಾಸ್ತಿ ಆಗಿದೆ ಪೆಟ್ರೋಲ್ ಮತ್ತು ಡೀಸೆಲ್. ಏನಿವತ್ತು ಎಲ್ಲ ಬೆಲೆ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಸೆಂಟ್ರಲಲ್ಲಿ ಎಲ್ಲದರಲ್ಲೂ ಜಾಸ್ತಿ ಮಾಡ್ತಾಯಿದ್ದಾರೆ. ಬಡ ಜನ ಹೇಗೆ ಜೀವನ ನಡೆಸೋ ಅನ್ನೋದು ಗೊತ್ತಿಲ್ಲ. ತುಂಬ ಕಷ್ಟಕರ ಇದಾಗ್ತಾಯಿದೆ ಜೀವನದಲ್ಲಿ. ಯುದ್ಧ ಇದೆ, ಅನಿವಾರ್ಯವಾಗಿ ಈ ಥರ ಎಲ್ಲ ಆಗ್ತದೆ ಅಂತೇಳಿ ಮೊದಲೇ ಎಚ್ಚರಿಕೆ ಸಂದೇಶವನ್ನು ಪ್ರಧಾನಿಯವರೇ ಕೊಟ್ಟಿದ್ರು. ಮಿತವಾಗಿ ಬಳಸಿ, ಯಾವ್ಯಾವ್ದು ಅವಶ್ಯಕತೆ ಇದೆಯೋ ಅದು ಮಾತ್ರ ಬಳಸಿ ಅಂತ. ಅದೇ ದಿನನಿತ್ಯ ಜನಕ್ಕೆ ಪೆಟ್ರೋಲ್ ಬೇಕೇ ಬೇಕು. ಅವರು ಬೇರೆ ಕೆಲಸ ಇರುತ್ತೆ, ಪರ್ಸನಲ್ ಕೆಲಸ ಇರುತ್ತೆ, ಗಾಡಿಗಳಿಗೆ ಪೆಟ್ರೋಲ್ ಡೀಸೆಲ್ ಬೇಕೇ ಬೇಕು. ಮಿತವಾಗಿ ಬಳಸೋದ್ರೆ ಹೆಂಗೆ? ಕೆಲಸ ಯಾವುದೇ ಪ್ರತಿನಿತ್ಯ ದಿನನಿತ್ಯ ಅವ್ರವ್ರ ಕೆಲಸ ಇದ್ದೇ ಇರುತ್ತಲ್ಲ, ಮಿನಿಮಮ್ ಪೆಟ್ರೋಲ್ ಹಾಕ್ಸ್ಕೊಂಡು ಸುತ್ತಲೇಬೇಕು ಜನ. ಇವತ್ತು ಎಲ್ಲೇ ಹೋದರೂ ಬೇರೆ ಬಾಡಿಗೆಗಳು ಜಾಸ್ತಿ ಆಗಿದೆ. ಆಟೋಗಳು ಗ್ಯಾಸ್ ಸಿಗ್ತಾಯಿಲ್ಲ, CNG ಸಿಗ್ತಾಯಿಲ್ಲ, ಬೇರೆ ಬೇರೆ ಇದರಲ್ಲೂ ಕಷ್ಟ. ಟ್ಯಾಕ್ಸಿ ಅದರಲ್ಲೂ ರೇಟ್ಗಳು ಜಾಸ್ತಿ ಆಗಿದೆ. ಅದಕ್ಕೆ ಗಾಡಿ ವೆಹಿಕಲ್ ಇರೋರು 2 ವೀಲರಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಪೆಟ್ರೋಲ್ ಇದು ಜಾಸ್ತಿ ಆಗ್ತಾ ಹೋದ್ರೆ ಮನುಷ್ಯ ಸೈಕಲ್ ತಗೊಂಡು ತಿರುಗಾಡಬೇಕಿಲ್ಲ, ನಡ್ಕೊಂಡು ತಿರುಗಾಡಬೇಕಾಗುತ್ತೆ ಅಷ್ಟೇ.